ಅನೇಕ ಸಂದರ್ಭದಲ್ಲಿ ನಾವು ಮನೆಗಳ್ಳತನ ಅದು ಇದು ಅಂತ ಕೇಳಿರ್ತೀವಿ, ಕಳ್ಳರ ಕೈಚಳಕವನ್ನು ನೋಡಿರ್ತೀವಿ. ಆದರೆ ಕೊಪ್ಪಳದಲ್ಲಿ ಬ್ಯಾಂಕಿನಲ್ಲೇ ಕಳ್ಳರು ತಮ್ಮ ಕೈಚಳಕವನ್ನು ತೋರಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಕನಕಗಿರಿಯ SBI ಬ್ಯಾಂಕ್ನಲ್ಲಿ ಕದ್ದ ಹಣವನ್ನು ಖದೀಮರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕಿಗೆ ಒಟ್ಟು 30,000 ರೂಪಾಯಿ ಜಮಾ ಮಾಡೋದಕ್ಕೆ ಅಂತ ಬಂದಂತಹ ವೃದ್ಧ ಏನಿದ್ದಾನೆ, ಆತನ ಹಣವನ್ನು ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಕಲಕೇರಿಯ ಬಸವರಾಜಪ್ಪ ಕೊಂಬಾರ್ ಎಂಬವರು ಹಣ ಜಮೆ ಮಾಡೋದಕ್ಕೆ ಅಂತ ಬ್ಯಾಂಕಿಗೆ ಬಂದಿದ್ರು. ವಯೋವೃದ್ಧ ತೆಗೆದುಕೊಂಡು ಬಂದಂತಹ ದುಡ್ಡೇನಿತ್ತು, ಜಮೆ ಮಾಡೋದಕ್ಕೆ ಅಂತ ಏನು ಬಂದಿದ್ರು, ಅವರ ದುಡ್ಡನ್ನೇ ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ಪಾವತಿ ಮಾಡುವಂತಹ ಸರತಿ ಸಾಲಿನಲ್ಲಿ ನಿಂತು ಹಣವನ್ನು ಕದ್ದಿದ್ದಾರೆ ಕಳ್ಳರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಹಣವನ್ನು ಕದ್ದು ಪರಾರಿಯಾಗುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಏನೋ ತಾವು ಕೂಡ ಹಣ ಜಮೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಂತಲೇ ಹೇಳಬೇಕು. ಅದೇ ರೀತಿಯಲ್ಲಿ ಬರ್ತಾರೆ. ನೋಡ್ತಾ ಇದ್ದಂತೆ ಹಣ ಅಲ್ಲಿಂದ ಎಗರಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದರೆ ಈ ಕಳ್ಳರ ಕರಾಮತ್ತು CCTVಯಲ್ಲಿ ಸೆರೆಯಾಗಿದೆ. ಇದೀಗ ಈ ಕಳ್ಳರನ್ನು ಆದಷ್ಟು ಬೇಗ ಸೆರೆ ಹಿಡಿಬೇಕು, ಅದೇ ರೀತಿಯಾಗಿ ಆ ವೃದ್ಧನ ಹಣವನ್ನು ಮರಳಿಸಿ ಕೊಡಬೇಕು ಅಂತ ಸಾರ್ವಜನಿಕರಿಂದ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಸಹಜವಾಗಿ ನಾವೆಲ್ಲರೂ ಕೂಡ ಬೇರೆಡೆಗಳಲ್ಲಿ ಅಂದರೆ ಮನೆಗಳ್ಳತನ ಮತ್ತೊಂದು ಮಗದೊಂದು ಹೊರಗಡೆ ಎಲ್ಲೋ ಒಂದು ಕಡೆ ಪ್ಯಾಕೆಟ್ ಹೊಡೆದ್ರು ಅಂತ ನೋಡ್ತಾ ಇದ್ವಿ. ಆದರೆ ಬ್ಯಾಂಕ್ನ ಒಳಗಡೆ CCTV ಕ್ಯಾಮ್ರಾ ಇರುತ್ತೆ, ಸರ್ವಿಲಿಯನ್ಸ್ ಇರುತ್ತೆ, ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ, ತುಂಬ ಜನ ಇರ್ತಾರೆ ಅನ್ನುವಂಥದ್ದು ಗೊತ್ತು. ಇದರ ಹೊರತಾಗಿಯೂ ಕೂಡ ಬ್ಯಾಂಕ್ನ ಒಳಗಡೆನೆ ಬಂದು ಕಳ್ಳತನ ಮಾಡಿದಂತಹ ಒಂದು ಖತರ್ನಾಕ್ ಕಿಲಾಡಿಗಳ ತಂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು CCTV ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆ ಮುಂದುವರಿಸ್ತಾ ಇದ್ದಾರೆ.